ಹಳೆಯ ಕಾರಿಗೆ E20 ಪೆಟ್ರೋಲ್ ಹಾಕಿಸಿದ್ರೆ ಇನ್ಶೂರೆನ್ಸ್ ಸಿಗಲ್ಲವಾ? ವಿಮಾ ಕಂಪನಿಯ ಎಚ್ಚರಿಕೆ. ನಮಸ್ಕಾರ ಸ್ನೇಹಿತರೆ, ನೀವು ಹಳೆಯ ಕಾರು ಬಳಸುತ್ತಿದ್ದೀರಾ? ಪೆಟ್ರೋಲ್ ಬಂಕ್ನಲ್ಲಿ E20 ಪೆಟ್ರೋಲ್ ತುಂಬಿಸುತ್ತಿದ್ದೀರಾ? ಹಾಗಿದ್ದರೆ ಈ ಸುದ್ದಿ ತಪ್ಪದೆ ತಿಳಿದುಕೊಳ್ಳಿ. ಎಸ್, ಹಳೆಯ ಕಾರುಗಳಲ್ಲಿ E20 ಇಂಧನ ಬಳಸುವುದರಿಂದ ಎಂಜಿನ್ ಹಾನಿಯಾದರೆ ವಿಮಾ ಕ್ಲೈಮ್ ತಿರಸ್ಕೃತವಾಗುವ ಸಾಧ್ಯತೆ ಇದೆ ಎಂದು ಖಾಸಗಿ ವಿಮಾ ಸಂಸ್ಥೆ ICICI ಲೊಂಬಾರ್ಡ್ ಎಚ್ಚರಿಕೆಯನ್ನು ನೀಡಿದೆ. E20 ಎಂದರೆ 80% ಪೆಟ್ರೋಲ್ ಮತ್ತು 20% ಎಥೆನಾಲ್ ಮಿಶ್ರಣದ ಇಂಧನವಾಗಿದ್ದು, ಪರಿಸರ ಸ್ನೇಹಿ ಇಂಧನವಾಗಿ ಇದನ್ನು ಸರ್ಕಾರ ಉತ್ತೇಜಿಸುತ್ತಿದೆ. ಆದರೆ ಎಲ್ಲ ವಾಹನಗಳು E20 ಬಳಕೆಗೆ ಹೊಂದಿಕೆ ಆಗಿರುವುದಿಲ್ಲ. ಏಪ್ರಿಲ್ 2023 ಅದಕ್ಕೂ ಮೊದಲು ತಯಾರಾದಂತಹ ಅನೇಕ ವಾಹನಗಳು E20 ಇಂಧನಕ್ಕೆ ಸಂಪೂರ್ಣ ಹೊಂದಾಣಿಕೆಯನ್ನ ಹೊಂದಿಲ್ಲ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇಂತಹ ವಾಹನಗಳಲ್ಲಿ E20 ಬಳಕೆ ಮಾಡಿದರೆ ಎಂಜಿನ್, ಇಂಧನ ಪೈಪ್ಗಳು, ರಬ್ಬರ್ ಸೀಲ್ಗಳು ಸೇರಿದಂತೆ ಹಲವು ಭಾಗಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಎಥೆನಾಲ್ ಒಂದು ರೀತಿಯ ತುಕ್ಕು ಹಿಡಿಸುವ ಗುಣವನ್ನ ಹೊಂದಿದ್ದು, ದೀರ್ಘಾವಧಿಯಲ್ಲಿ ವಾಹನದ ಒಳಭಾಗಗಳನ್ನು ಹಾನಿಗೊಳಿಸಬಹುದಾಗಿದೆ. ಎಥೆನಾಲ್ ಒಂದು ರೀತಿಯ ತುಕ್ಕು ಹಿಡಿಸುವ ಗುಣವನ್ನ ಹೊಂದಿದ್ದು, ದೀರ್ಘಾವಧಿಯಲ್ಲಿ ವಾಹನದ ಒಳಭಾಗಗಳನ್ನು ಹಾನಿಗೊಳಿಸಬಹುದಾಗಿದೆ. ಈ ಹಾನಿ ತಕ್ಷಣ ಗೋಚರಿಸದಿದ್ದರೂ ಕೆಲವು ತಿಂಗಳುಗಳ ನಂತರ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ಇದೀಗ ಪ್ರಮುಖ ವಿಷಯ ಏನೆಂದರೆ, ವಾಹನ ತಯಾರಕರು ಸೂಚಿಸದ ಇಂಧನವನ್ನ ಬಳಸಿದ್ದರೆ ಅದನ್ನು ಅಸಮರ್ಪಕ ಬಳಕೆ ಅಥವಾ ಅಜಾಗರೂಕತೆ ಎಂದು ವಿಮಾ ಕಂಪನಿಗಳು ಪರಿಗಣಿಸಬಹುದು. ಇಂತಹ ಸಂದರ್ಭದಲ್ಲಿ ಎಂಜಿನ್ ಹಾನಿಗೆ ಸಂಬಂಧಿಸಿದಂತಹ ವಿಮಾ ಕ್ಲೈಮ್ಗಳನ್ನು ತಿರಸ್ಕರಿಸುವ ಸಾಧ್ಯತೆ ಕೂಡ ಹೆಚ್ಚಿದಂತಾಗಿದೆ. ಆದರೆ E20 ಪೆಟ್ರೋಲ್ ಹಾಕಿದ್ದೀರಿ ಎಂಬ ಕಾರಣಕ್ಕೆ ವಿಮಾ ಪಾಲಿಸಿ ಸಂಪೂರ್ಣ ರದ್ದಾಗುತ್ತದೆ ಎಂಬುದಲ್ಲ. ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಪಾಲಿಸಿ ಮುಂದುವರಿಯುತ್ತದೆ. ಆದರೆ ಇಂಧನ ಬಳಕೆಯಿಂದ ಉಂಟಾದ ಹಾನಿಗೆ ಪರಿಹಾರ ಸಿಗುವುದು ಖಚಿತವಲ್ಲ. ಹಾಗಾದರೆ ನಿಮ್ಮ ಕಾರು E20ಗೆ ಹೊಂದಾಣಿಕೆ ಆಗಿದೆಯೇ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು? ಮೊದಲು ನಿಮ್ಮ ವಾಹನದ ಮ್ಯಾನ್ಯುಯಲ್ ಪರಿಶೀಲಿಸಿ, ಇಲ್ಲವೇ ಅಧಿಕೃತ ಡೀಲರ್ ಅಥವಾ ಸರ್ವಿಸ್ ಸೆಂಟರ್ಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ. ವಾಹನ ತಯಾರಕರು E20 ಕಾಂಪ್ಯಾಟಿಬಲ್ ಎಂದು ತಿಳಿಸಿದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಒಟ್ಟಿನಲ್ಲಿ E20 ಇಂಧನ ಬಳಕೆ ಮಾಡುವ ಮೊದಲು ನಿಮ್ಮ ವಾಹನ ಅದರ ಬಳಕೆಗೆ ಸೂಕ್ತವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲವಾದರೆ ಎಂಜಿನ್ ಹಾನಿ ಮಾತ್ರವಲ್ಲ, ವಿಮಾ ಕ್ಲೈಮ್ಗೂ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ.